नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। विष्णुपत्नि महामाये महापुरुषलक्षणे प्रियेथा मे महाभागे लोकमातर नमोस्तुते। रतत्वात् भात्मके विष्णावथवापि जगद्भृतेः भरतो वायुरुद्दिष्टः भारती तत्सरस्वती उमा वैवाक् समुद्दिष्टा मनोरुद्र उदाहृतः तदेतन्मिथुनं ज्ञात्वा न दाम्पत्याद् विहीयते। अहो देवर्षिर्धन्योऽयं यः कीर्तिं शार्ङ्गधन्वनः गायन् माध्व्या गिरातन्त्र्या रमयति आतुरं जगत्। श्रीवेङ्कटलसच्छैलदासीवासी दासीकृतामरः छायया पातु मां नित्यं श्रीनिवाससुरद्रुमः। जयति श्रीरमाकान्तः जयति श्रीश्च तत्प्रिया श्रीशभक्तो जयति मध्वो विध्वस्तसाध्वसः। श्रियः कान्ताय कल्याण निधये निधयेऽर्थिनां श्रीवेङ्कटनिवासाय श्रीनिवासाय मंगलम्। ಶ್ರೀಗುರುಭ್ಯೋ ನಮಃ. ಎಲ್ಲ ಶ್ರೋತೃಗಳಿಗೂ ಅವರ ಕುಟುಂಬ ಮತ್ತು ಪರಿವಾರಗಳಿಗೂ ಕೂಡ ನವರಾತ್ರಿ, ಅದರಲ್ಲಿಯೂ ಮಹಾನವಮಿ, ವಿಜಯದಶಮಿ ಈ ಹಬ್ಬಗಳ ಪ್ರಯುಕ್ತ ನಮಸ್ಕಾರಗಳು ಹಾಗೆ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ಭಾಗವತದ ಶ್ರವಣ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೇವೆ. ಅದರಲ್ಲಿ ಮೊದಲ ಸ್ಕಂದದ 6ನೇ ಅಧ್ಯಾಯದ ಶ್ರವಣ ಈಗ ನಡೆದಿದೆ. ನಾರದರು ತಾಯಿಯನ್ನು ಕಳ್ಕೊಂಡ ಬಳಿಕ ನಾನಾ ದೇಶಗಳನ್ನು ಸುತ್ತಿದರು. ಅಲ್ಲಿ ಅವರಿಗೆ ಒಂದು ಕಡೆ ಧ್ಯಾನ ಮಾಡುವಂಥ ಪ್ರಸಂಗ ಬಂತು. ಧ್ಯಾನದಲ್ಲಿ ಭಗವಂತನನ್ನ ಅವರು ಕಂಡಾದ ಮೇಲೆ ಭಗವಂತನ ಸಾಕ್ಷಾತ್ಕಾರವೂ ಆಯಿತು. ಆದರೆ ಆದ ಸಾಕ್ಷಾತ್ಕಾರ ದೀರ್ಘವಾಗಿ ಅವರ ಮನಸ್ಸಿನಲ್ಲಿ ಉಳಿಯಲಿಲ್ಲ. ಇವರು ಮತ್ತೆ ಭಗವಂತನನ್ನು ಕಾಣಬೇಕು ಅಂತ ಏಕಾಗ್ರವಾದ ಮನಸ್ಸಿನಿಂದ ಪ್ರಯತ್ನ ಮಾಡಿದರು. ಆದರೆ ಭಗವಂತ ಕಾಣಲಿಲ್ಲ. ಆದರೆ ಇವರ ಮನಸ್ಸಿನ ದಗುಡವನ್ನು ನೋಡಿ ಆ ದುಗುಡವನ್ನು ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದೃಶ್ಯನಾಗಿಯೇ ನಿಂತು ಗಂಭೀರವಾದ ಧ್ವನಿಯಿಂದ, ಮೃದುವಾದ ಧ್ವನಿಯಿಂದ ಹೀಗೆ ಮಾತನಾಡಿದ. ಹಂತಾಸ್ಮಿನ್ ಜನ್ಮನಿ ಭವಾನ್ ನಮಾಂ ದ್ರಷ್ಟುಮಿಹಾರ್ಹತಿ ಅವಿಪಕ್ವ ಕಷಾಯಾಣಾಂ ದುರ್ದರ್ಶೋಹಂ ಕುಯೋಗಿನಾಂ. ಇನ್ನು ಈ ಜನ್ಮದಲ್ಲಿ ನಿನಗೆ ನನ್ನನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬಾರಿ ನೋಡಿದ್ದೆ, ಮುಗೀತು. ಮನಸ್ಸಿನ ಮಲ ಕೊಳೆ ಯಾರಿಗೆ ನೀಗಿಲ್ಲ ಅವರಿಗೆ ನಾನು ಯಾವತ್ತೂ ಕೂಡ ಕಾಣುವವನಲ್ಲ. ಒಂದು ಬಾರಿ ನನ್ನ ದರ್ಶನ ನಿನಗೆ ಮಾಡಿಸಿದ್ದೇನೆ. ಸಕೃದ್ಯದರ್ಶಿತಂ ರೂಪಂ ಏತತ್ ಕಾಮಾಯ ತೇನಘ ಮತ್ಕಾಮಃ ಶನಕೈಹಿ ಸಾಧು ಸರ್ವಾನ್ ಮುಂಚತಿ ಹೃಚ್ಛಯಾನ್. ಮನಸ್ಸಿನ ಮಲೆ ಇನ್ನೂ ಕಳೆದಿಲ್ಲ, ಮನಸ್ಸು ಇನ್ನೂ ಸ್ವಚ್ಛವಾಗಿಲ್ಲ ಅಂದಮೇಲೆ ಒಂದು ಬಾರಿ ಆದರೂ ನನಗೆ ಯಾಕೆ ಕಾಣಿಸಿದ ಭಗವಂತ ಅಂತ ಅವರಿಗೆ ಪ್ರಶ್ನೆ ಬರಬಹುದು, ನಮಗೂ ಪ್ರಶ್ನೆ ಬರಬಹುದು. ಅದಕ್ಕೆ ಈಗ ಉತ್ತರ. ಮನಸ್ಸಿನ ಮಲವನ್ನು ಕಳ್ಕೊಳ್ಳುವುದು ಅನ್ನೋದೇನಿದೆ ರಾತ್ರೋರಾತ್ರಿ ಏಕಾಏಕಿ ಆಗುವಂಥ ಕೆಲಸ ಅಲ್ಲ. ಅದೊಂದು ಪ್ರಕ್ರಿಯೆ, ದೀರ್ಘವಾದ ಪ್ರಕ್ರಿಯೆ. ಅದು ನಮ್ಮಂಥ ಸಾಮಾನ್ಯರಿಗಿಂತ ನಾರದರು ಬಹಳ ದೊಡ್ಡ ಸ್ಥಾನದಲ್ಲೇ ಇದ್ದಾರೆ. ಅವರು ನಮಗೆ ಹೋಲಿಸಿದ್ರೆ ಮನಸ್ಸಿನ ಮಲವನ್ನು ಸಾಕಷ್ಟು ಕಳ್ಕೊಂಡೇ ಇದ್ದಾರೆ. ನಮ್ಮದಿನ್ನೂ ಹೋಗದೇ ಇರುವುದು ಬಹಳ, ಅವ್ರದ್ದು ಹೋಗಿದ್ದು ಬಹಳ, ಇದ್ದದ್ದು ಕಡಿಮೆ ಆ ಕೊಳೆ. ಆದ್ರಿಂದ ಒಂದು ಬಾರಿ ಭಗವಂತನ ದರ್ಶನ ಆಗ್ಲಿಕ್ಕೆ ಬೇಕಾದಷ್ಟು ಅವ್ರ ಮನಸ್ಸಿನ ಮಲ ಕಳೆದಿದೆ. ಮತ್ತೆ ಇನ್ನೂ ಬಹಳ ಕಳಿಬೇಕಾಗಿದೆ. ಒಂದೊಂದು ಬಾರಿ ದರ್ಶನ ಆಗಿಬಿಟ್ಟು ಮಾತ್ರಕ್ಕೆ ಅದು ದೊಡ್ಡ ಸಾಧನೆಯೇ. ಇನ್ನೂ ಆಗದೇ ಇದ್ದವ್ರಿಗೆ ಹೋಲಿಸಿದ್ರೆ ಒಂದು ಬಾರಿ ಆಗುವುದು ಬಹಳ ದೊಡ್ಡ ಸಾಧನೆ. ಆದರೆ ಮತ್ತೆ ಭಗವಂತನನ್ನು ಬೇಕಾದಾಗೆಲ್ಲ ನೋಡ್ತೀನಿ ಅಂತ ಆಗಬೇಕಾದ್ರೆ ಮತ್ತಷ್ಟು ಮನಸ್ಸಿನ ಮಲ ಕಳಿಬೇಕು. ಅದಿನ್ನೂ ನಿನಗಾಗಿಲ್ಲ ಅಂತ ಇದ್ದಾರೆ, ಅಷ್ಟೇ ಅರ್ಥ ಅದಕ್ಕೆ. ಅಲ್ಲಿ ಹೀಗೂ ಕೆಲವು ಕಡೆ ಅರ್ಥ ಮಾಡಿದ್ ಕಾಣಿಸ್ತದೆ. ನೀನು ಈಗ ಬ್ರಾಹ್ಮಣ ಆಗಿಲ್ಲ, ದಾಸಿಯ ಮಗನಾಗಿದ್ದೆ, ಆದ್ರಿಂದ ನಿನಗೆ ಭಗವಂತನನ್ನ ಈ ಜನ್ಮದಲ್ಲಿ ಹೆಚ್ಚು ಕಾಣ್ಲಿಕ್ಕೆ ಆಗೋದಿಲ್ಲ ಅಂತ ಈಗ ಅರ್ಥ ಮಾಡಿದಂತೆ ಕಾಣಿಸ್ತದೆ. ಮೂಲದಲ್ಲಿ ಶ್ಲೋಕದಲ್ಲಿ ಹಾಗೇನಿಲ್ಲ, ಯಾವ ಜಾತಿ ಏನಿತ್ಯಾದಿ ಇಲ್ಲ. ವ್ಯಾಖ್ಯಾನ ಮಾಡುವವರು ಕೆಲವರು ಆ ಥರ ಮಾಡಿದಂತೆ ಕಾಣಿಸ್ತದೆ.
ಆದರೆ ಆ ಮಾಡುವವರು ತಾತ್ಪರ್ಯ ಆದರೂ ಏನು, ಅಥವಾ ಶ್ಲೋಕದ ತಾತ್ಪರ್ಯ ಆದರೂ ಏನು, ಭಗವಂತ ಯಾವ ಭಕ್ತನಾದವನು ಯಾವ ಜಾತಿ ಅನ್ನೋದನ್ನು ಗಮನಿಸಿ ದರ್ಶನ ಕೊಡ್ತಾನೆ ಅಂತಲ್ಲ. ರಾಮ ಶಬರಿಗೆ ದರ್ಶನ ಕೊಟ್ಟಿದ್ದ, ಶಬರಿ ಬೇಡರ ಜಾತಿಯ ಹೆಂಗಸು, ಅವಳಿಗೆ ದರ್ಶನ ಕೊಟ್ಟಿದ್ದ. ರಾಮ ಗುಹನಿಗೆ ದರ್ಶನ ಕೊಟ್ಟಿದ್ದ, ಅವನು ಬೆಸ್ತರವನು. ಹೀಗೆ ಭಗವಂತ ಭಕ್ತರಾದವರು ಯಾವ ಜಾತಿಗೆ ಸಂಬಂಧಪಟ್ಟವರಾದರೂ ಅವ್ರಿಗೆ ದರ್ಶನ ಕೊಟ್ಟೇ ಕೊಡ್ತಾನೆ. ಅದನ್ನ ಮಹಾಭಾರತ, ರಾಮಾಯಣದಂತಹ ಎಲ್ಲ ಗ್ರಂಥಗಳ ಉದ್ದಕ್ಕೂ ಕೂಡ ನಾವು ನೋಡ್ತಾನೆ ಬಂದಿದ್ದೇವೆ. ಅನೇಕ ಬಾರಿ ಜಾತಿಯಿಂದ ದೊಡ್ಡವರು ಅಂತ ಅನಿಸ್ಕೊಂಡವರು ಅಹಂಕಾರ ಪಟ್ಟಾಗ ಅವರ ಅಹಂಕಾರವನ್ನು ಕಳೆಯಲಿಕ್ಕೆ ಭಗವಂತ ಒಂದು ವ್ಯವಸ್ಥೆನೂ ಮಾಡಿಬಿಟ್ಟಿರ್ತಾನೆ. ಇನ್ನೂ ನೀನು ಯಾರನ್ನು ಕೆಳಗಿನವರು ಅಂತ ಭಾವಿಸಿದ್ದೆ, ಅವ್ರ ಹತ್ರ ಹೋಗಿ ಉಪದೇಶ ತಗೊಂಡು ಬಾ ಅಂತ ಭಗವಂತ ದಬಾಯಿಸಿ ಬಿಡ್ತಾನೆ. ಆದ್ರಿಂದ ಅಲ್ಲಿ ಈಗ ನಾರದರಿಗೆ ಒಂದು ಬಾರಿ ಕಂಡ ಮುಂದೆ ನಿರಂತರವಾಗಿ ಕಾಣಲಿಲ್ಲ ಅನ್ನೋದಕ್ಕೆ ಏನು ಕಾರಣ? ಜಾತಿ ಕಾರಣ ಅಲ್ಲ, ಅವ್ರ ಸಾಧನೆ ಇನ್ನೂ ಪಕ್ವ ಆಗಿಲ್ಲ, ಮನಸ್ಸಿನ ಮಲ ಇನ್ನೂ ಕಳೆದಿಲ್ಲ. ಸಾಧನೆ ಇನ್ನೂ ಪಕ್ವ ಆಗಬೇಕು. ಸಾಧನೆ ಎಷ್ಟೆಷ್ಟು ಪಕ್ವ ಆಗ್ತದೋ ಅಷ್ಟೆಷ್ಟು ಕಾಣ್ತಾ ಹೋಗ್ತಾನೆ ಭಗವಂತ. ಒಂದು ಸ್ವಲ್ಪ ಮನಸ್ಸಿನ ಮಲ ನಮಗೂ ಕಳೆದಿದೆ, ಸ್ವಲ್ಪ ಸಾಧನೆ ನಮಗೂ ಪಕ್ವ ಆಗಿದೆ. ಅದಕ್ಕಾಗಿ ನಾವು ಹೇಳ್ತಿದ್ದೀವಿ, ಕೇಳ್ತಿದ್ದೀವಿ. ಇದನ್ನು ಭಗವಂತನ ನಾವು ನೋಡಿಲ್ಲ, ಆದರೂ ಹೇಳ್ತಿದ್ದೀವಿ, ಕೇಳ್ತಿದ್ದೀವಿ. ಇದನ್ನೆಲ್ಲ ಈ ನಮ್ಗಿಂತ ಹೆಚ್ಚು ಮನಸ್ಸಿನ ಕೊಳೆ ಕಳ್ಕೊಂಡವರು, ಸಾಧನೆ ಇನ್ನೂ ಹೆಚ್ಚು ಪಕ್ವ ಮಾಡ್ಕೊಂಡವರು, ಅವ್ರು ಯಾವ ಜಾತಿಗೆ ಸಂಬಂಧಪಟ್ಟವರಾದ್ರೂ ಕೂಡ ಭಗವಂತನನ್ನ ನೋಡೇ ನೋಡ್ತಾರೆ. ಅದಕ್ಕಿಂತ ಪೂರ್ಣವಾಗಿ ಕಳ್ಕೊಂಡವರು, ಅವರು ಕೂಡ ಯಾವ ಜಾತಿಗೆ ಸಂಬಂಧಪಟ್ಟವರಾದ್ರೂ ಭಗವಂತನ ಸದಾ ನೋಡ್ತಾರೆ, ಅನವರತವಾಗಿ ನೋಡ್ತಾರೆ. ಹೀಗದ್ರ ತಾತ್ಪರ್ಯ. ಒಂದ್ಸರಿ ನನ್ನನ್ನು ನಾನು ನಿನಗೆ ತೋರಿಸಿಬಿಟ್ರೆ ಭಗವಂತನ ದರ್ಶನ ಅಂದ್ರೆ ಇಷ್ಟು ಅದ್ಭುತವಾಗಿರ್ತದೆ ಅಂತ ನಿನಗೊಂದು ರುಚಿ ಹತ್ತಿಬಿಟ್ರೆ ಇನ್ನು ಮುಂದೆ ಅದಕ್ಕಾಗಿ ಮತ್ತೆ ಪ್ರಯತ್ನ ಪಡ್ತಿ. ಅದಕ್ಕಾಗಿ ನಾನು ಇಷ್ಟೆಲ್ಲ ನಾನು ನಿನಗೆ ಒಂದು ಬಾರಿ ತೋರಿಸಿದೆ. ನನ್ನನ್ನ ಒಂದು ಬಾರಿ ನೋಡಿದರೆ ಭಗವಂತನ ನೆನೆದರೆ ಸಾಕು, ನೋಡಿಬಿಟ್ರೆ ಮತ್ತು ಹೆಚ್ಚಿನ ದೋಷಗಳೆಲ್ಲ, ಮನಸ್ಸಿನಲ್ಲಿರುವಂತಹ ದೋಷಗಳೆಲ್ಲ ಹೋಗ್ತವೆ, ಮನಸ್ಸಿನ ಆಸೆಗಳು, ದುರ್ಗುಣಗಳೆಲ್ಲವೂ ಹೋಗ್ತವೆ. ಸತ್ಸೇವಯ ದೀರ್ಘಯ ವೈ ಜಾತ ಮೈ ದೃಢಾಮತಿ. ನೀನು ಸಜ್ಜನದ ಸೇವಾ ಮಾಡಿದ್ದಿ, ಜ್ಞಾನಿಗಳ ಸೇವಾ ಮಾಡಿದ್ದಿ. ದೀರ್ಘಯ ವೈ ಜಾತ ಮೈ ದೃಢಾಮತಿ, ನನ್ನ ಬಗ್ಗೆ ನಿನಗೆ ದೃಢವಾದ ಭಕ್ತಿ ಬಂದಿದೆ. ಅದು ಸೇವಾ ಅಂದ್ರೆ ಏನು ಅದನ್ನು ಹೇಳ್ತಾರೆ ಬೇರೆ ಬೇರೆ ಕಡೆ. ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಇವಿಷ್ಟು ಇದನ್ನೂ ಸೇವಾದಲ್ಲೇ ಸೇರಿದ್ದು. ಪರೇ ಗುರೌಚ ಯಾ ಭಕ್ತಿ, ಭಗವಂತನ ಬಗ್ಗೆ ಭಕ್ತಿ, ಗುರುವಿನ ಬಗ್ಗೆ ಭಕ್ತಿ. ಪರಿಚರ್ಯಾರಿಕಂ ಹರೇಹೆ. ನಾವು ಸಾಮಾನ್ಯವಾಗಿ ಸೇವಾ ಅಂದ ಕೂಡಲೇ ಗುರುವಿನ ಸೇವಾ ಮಾಡೋದು ಅಂದರೆ ಗುರುವಿಗೇನು ಬಟ್ಟೆ ಒಗೆದು ಕೊಡೋದು, ಅವನಿಗೆ ಅಡುಗೆ ಮಾಡಿಕೊಡೋದು, ಅಥವಾ ಗುರುವಿನ ಮನೆ ಸ್ವಚ್ಛ ಮಾಡೋದು, ನೆಲ ಒರೆಸೋದು ಇತ್ಯಾದಿಗಳನ್ನೇ ಸೇವಾ ಅಂತ ತಿಳ್ಕೊಂಡಿರ್ತೇವೆ. ವಾಸ್ತವಿಕವಾಗಿ ಸೇವಾ ಅನ್ನೋದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಆ ಸೇವಾದಲ್ಲಿ ಇದೊಂದು ಅಂಗ ಮಾತ್ರ. ಮುಖ್ಯವಾಗಿ ಸೇವಾ ಗುರುವಿನ ಹತ್ರ ಬಂದು ದೊಡ್ಡ ಗುರು ಸಿಕ್ಕ, ಆ ಗುರುವಿನ ಹತ್ರ ಹೋಗಿ ಅವನಿಗೆ ಬೇಕಾದೆಲ್ಲ ಕೈಕಾಲು ಒತ್ತಿದೆವು, ಸೇವಾ ಮಾಡಿದೆವು, ಅವನ ಎಂಜಲು ಬಳದೆವು, ನೆಲ ಒರೆಸಿದೆವು, ಅವನಿಗೆ ಬೇಕಾದ ಕಟ್ಟಿಗೆ ಇತ್ಯಾದಿ, ಉರುವಲು ಬೇಕಾದ ಹೂವು, ತುಳಸಿ ಇತ್ಯಾದಿಗಳನ್ನ ಉಪವನದಿಂದ ವನದಿಂದ ತಂದೆವು, ಎಲ್ಲ ಸರಿ. ಗುರು ಏನು ಅದು ಮಾಡುವಾಗೆಲ್ಲ ಮಾಡಿ ಮುಂದೆ ಗುರು ತತ್ವೋಪದೇಶ ಮಾಡಲಿಕ್ಕೆ ಅಂತ ವೇದಿಕೆ ಮೇಲೆ ಬಂದು ಕೂತಾಗ ಇದು ನನಗೆ ಬೇಡ ಅಂತ ಹೇಳಿ ಎದ್ದು ಹೋದ್ರೆ ಅದು ಸೇವಾ ಅಂತ ಅನ್ಸ್ಕೊಳ್ಳೋದಿಲ್ಲ. ಇದನ್ನೆಲ್ಲ ಮಾಡಿ ಅದನ್ನೂ ಮಾಡಬೇಕು. ಅದನ್ನು ಮಾಡುವುದೇ ಬಹಳ ದೊಡ್ಡದು. ಈಶಾ ಸೇವೇತಿ ಸಂಪ್ರೋಕ್ತ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವಂಥ ಮಾತು. ಸೇವಾಕ್ಕೆ ಅಷ್ಟು ದೊಡ್ಡ ಅರ್ಥ ಇದೆ. ಆದ್ರಿಂದಲೇ ನಾನು ಹೇಳೋದು, ನಾವಿಲ್ಲೇ ಮಂತ್ರಾಲಯ ಇತ್ಯಾದಿ ಯಾವುದೇ ಕ್ಷೇತ್ರಗಳಿಗೆ ಹೋದ್ರು, ಮತ್ತೆ ತಿರುಪತಿಯೋ ಮತ್ತೆ ಬೇಕಾದ ಕ್ಷೇತ್ರಗಳಿಗೆ ಹೋಗಲಿ, ಕಾಶಿಗೆ ಹೋಗಲಿ, ಮತ್ತೆ ಶ್ರೀಶೈಲಕ್ಕೆ ಹೋಗಲಿ, ಪಾದಸೇವಾ ಈ ನಡ್ಕೊಂಡು ಹೋಗುವುದು, 10-20 ನಮಸ್ಕಾರ ಹಾಕುವುದು, ಸೇವಾ ಅಂದರೆ ಬಹಳ ಕಠೋರವಾದ ಸೇವೆಗಳನ್ನ ಮಾಡ್ತಾರೆ ಜನ, ನಿಮ್ಗೆ ಗೊತ್ತಿದೆ. ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ, ಅಲ್ಲಿ ಹೋಗಿ ಪ್ರಾಕಾರ ಪ್ರದಕ್ಷಿಣೆ ಅಂತ ಹಾಕ್ತಾರೆ. ಇಲ್ಲಿಂದ ನಡ್ಕೊಂಡು ಹೋಗುವುದಲ್ಲದೆ ಕೆಳಗೆ ಬೆಟ್ಟದಿಂದ ಕೆಳಗಿಂದ ಮೇಲೆ ತನಕ ನಡ್ಕೊಂಡು ಹೋಗ್ತಾರೆ. ನಾನು ನಡೆದಿದ್ದೀನಿ, ನಿಮಗೂ ಗೊತ್ತಿದೆ, ನೀವೆಲ್ಲ ನಡೆದೇ ಇರ್ತೀರ ಅನೇಕ ಬಾರಿ. ಇನ್ನು ಕೆಲವರು ದೇವಾಲಯದ ಒಳಗೆ ಗರ್ಭಗುಡಿ ಪ್ರದಕ್ಷಿಣೆ ಹಾಕುವುದಲ್ಲದೆ ಹೊರಗೆ ದೊಡ್ಡದೊಂದು ಕಾಂಪೌಂಡ್ ಏನಿರ್ತದೆ ಅದಕ್ಕೆಲ್ಲ ಪ್ರದಕ್ಷಿಣೆ ಹಾಕೋರು ಇರ್ತಾರೆ. ಅಷ್ಟು ಸೇವಾ ಮಾಡೋರೆಲ್ಲ ಇರ್ತಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ಗೋವರ್ಧನ ಪರ್ವತ ಅಂತ ಕೃಷ್ಣ ಏನು ಎತ್ತಿದ್ದಿದೆಯಲ್ಲ, ಆ ಪರ್ವತಕ್ಕೆ ಪ್ರದಕ್ಷಿಣೆ ಹಾಕೋರಿದ್ದಾರೆ. ಗೋವರ್ಧನ ಪರಿಕ್ರಮ ಅಂತ ದೊಡ್ಡ ಉತ್ಸವ ಅವೆಲ್ಲ. ಹೀಗೆಲ್ಲ ಸೇವಾ ಮಾಡೋರಿದ್ದಾರೆ. ಯಾವುದೂ ಬೇಡ ಅಂತಲ್ಲ. ಅದರ ಜೊತೆಗೆ ಭಾಗವತ, ಮಹಾಭಾರತ ಇಂಥ ಗ್ರಂಥಗಳ ಶ್ರವಣ ಅವು ಯಾವತ್ತೂ ನಡಿಬೇಕು. ಒಬ್ರು ಯಾರಾದರೂ ಹೇಳಬೇಕು, ಉಳಿದವ್ರು ಕೇಳಬೇಕು, ಅದು ಮುಖ್ಯ. ಉಳಿದದ್ದೆಲ್ಲವೂ ಕೂಡ ದೇಹ ದಂಡನೆ ಮಾಡಿಕೊಂಡು ನಮ್ಮ ದುರಭ್ಯಾಸಗಳನ್ನ ಕಳ್ಕೊಳ್ಳಿಕ್ಕೆ ಮುಖ್ಯವಾಗಿ. ನಾವು ಪ್ರದಕ್ಷಿಣೆ ಮಾಡಲಿಲ್ಲ,
ನೂರ ಎಂಟು ಪ್ರದಕ್ಷಿಣೆ, ಇಲ್ಲಿಂದ ಕಾಲ್ನಡಿಗೆಯಲ್ಲಿ ಅಲ್ಲಿವರೆಗೆ ಹೋಗುವುದು, ಇದ್ಯಾವುದನ್ನು ಮಾಡಲಿಲ್ಲ ಅಂದರೆ ಕೊನೆಗೆ ಯಾವುದು ದುರಭ್ಯಾಸಗಳಲ್ಲಿ ಕಾಲ ಕಳೆದು ಬಿಡ್ತೇವೆ. ಇಂಥದ್ದು ಒಂದು ಅಪಾಯ ಇರ್ತದೆ ನಮ್ಗೆ. ಆರಂಭದ ಹಂತದಲ್ಲಿ ನಮ್ಮ ದುರಭ್ಯಾಸಗಳನ್ನೆಲ್ಲ ಮೆಟ್ಟಿ ನಿಲ್ಲಕ್ಕಾಗಿ ಈ ಥರದ ಸೇವಾ ಬೇಕು, ದೈಹಿಕ ಸೇವಾ ಬೇಕು, ಕೈ ಕಾಲುಗಳಿಂದ ಸ್ವಲ್ಪ ದಣಿಸಿ ಸೇವಾ ಮಾಡುವಂಥದ್ದು ಬೇಕು. ಆಮೇಲೆ ಮನಸ್ಸು, ನಮ್ಮ ಕಣ್ಣು, ನಮ್ಮ ಕಿವಿ ಇವುಗಳನ್ನು ತೊಡಗಿಸಿ ನಾವು ಅಧ್ಯಯನ ಮಾಡುವುದು ಅಥವಾ ಇನ್ನೊಬ್ಬರಿಂದ ಕೇಳುವುದು ಅಥವಾ ಪ್ರಸಂಗ ಬಂದರೆ ನಾವೇ ಹೇಳುವುದು, ಆ ಥರದ ಸೇವಾ ಮಾಡಬೇಕು. ಅನೇಕ ಜನ ಅದಕ್ಕಾಗಿಯೇ ಉತ್ತರ ಭಾರತದ ಯಾತ್ರಾ, ದಕ್ಷಿಣ ಭಾರತದ ಯಾತ್ರಾ ಎಲ್ಲ ಮಾಡಿದರೆ ಒಬ್ಬರು ವಿದ್ವಾಂಸನ ಕರ್ಕೊಂಡು ಹೋಗಿರ್ತಾರೆ, ನಡುವೆ ಅವರು ಪ್ರವಚನೂ ಮಾಡ್ತಿರ್ತಾರೆ. ಅಂಥದನ್ನ ನೀವು ಕೂಡ ಆಚರಣೆಗೆ ತರಬೇಕು. ನನ್ನದೊಂದು ಸಲಹೆ, ಎಲ್ಲಿ ಶ್ರೀಶೈಲಕ್ಕಾಗಲಿ ಮತ್ತೆಲ್ಲೇ ಆಗಲಿ ಯಾತ್ರಾ ಹೋದ್ರೆ ಪ್ರತಿನಿತ್ಯವೂ ಕೂಡ ಒಂದಲ್ಲ ಎರಡು ಬಾರಿ, ಕೊನೆ ಪಕ್ಷ ಒಂದು ಬಾರಿ ಆದರೂ ಒಂದಿಷ್ಟು ಭಗವಂತನ ಸಂಕೀರ್ತನ, ನಾಮ ಸಂಕೀರ್ತನ, ಮತ್ತೊಂದಿಷ್ಟು ಶಾಸ್ತ್ರಗಳ ಪ್ರವಚನ ಇದು ನಡಿಬೇಕು. ಹಾಗೆ ನೀನು ಸೇವಾ ಮಾಡಿದ್ದೆ. ಹಿತ್ವಾ ಅವಧ್ಯಮಿಮಂ ಲೋಕಂ ಗಂತ ಮಜ್ಜನ ತಾಮಸಿ. ಆದ್ದರಿಂದ ಮುಂದೆ ನಿನಗೆ ನಿನ್ನ ಈ ಆಯುಷ್ಯ ಮುಗಿದ ಮೇಲೆ ಈ ದೇಹವನ್ನು ತೊರೆತಿ, ದೇಹವನ್ನು ತೊರೆದು ನನ್ನ ಭಾಗವತನಾಗ್ತೀನಿ, ದೊಡ್ಡ ಭಗವದ್ಭಕ್ತನಾಗಿ ಬಿಡ್ತೀನಿ ನೀನು ಕೂಡ ಇನ್ನು ಮುಂದೆ. ಮತಿರ್ಮಯಿ ನಿಬದ್ಧೇಯಂ ನವಿಪದ್ಯೇತ ಕರಿಹಿಚಿತ. ನನ್ನ ಬಗ್ಗೆ ನಿನಗೊಂದೇನು ಭಕ್ತಿ, ಒಂದು ನಿಷ್ಠೆ ಬಂದಿದೆ, ಅದೆಂದೂ ಕೂಡ ಹೋಗೋದಿಲ್ಲ. ಅದು ಸ್ವಾರಸ್ಯ. ಪ್ರಜಾ ಸರ್ಗ ನಿರೋಧೇಪಿ ಸ್ಮೃತಿಶ್ಚ ಮದನುಗ್ರಹಾತ್. ಸೃಷ್ಟಿಗಳಾಗ್ತಿರ್ತವೆ, ಪ್ರಳಯಗಳಾಗ್ತಿರ್ತವೆ, ಅದು ಯಾವತ್ತೂ ಕೂಡ ಹೋಗೋದಿಲ್ಲ ನನಗೆ. ಇದನ್ನೇ ಹೇಳಿದ್ದೆ. ಒಂದು ಮಹಾ ಸೃಷ್ಟಿ ಅಂತ ಒಂದಿದೆ, ಮಹಾಕಲ್ಪ ಅಂತ ಒಂದಿದೆ, ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಅದ್ರ ನಡುವೆ ಕೂಡ ಮನ್ವಂತರ ಪ್ರಳಯ ಮತ್ತು ದಿನಪ್ರಳಯ ಅಂತ ಆಗ್ತಿರ್ತಾವೆ. ಅವೆಲ್ಲ ಆದರೂ ಕೂಡ ನಿನಗೆ ಈ ಸ್ಮರಣೆ ಹೋಗೋದಿಲ್ಲ. ನಮ್ಮ ಸ್ಥಿತಿ ಹೇಗೆ ಅಂದರೆ, ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಹೇಳೋದ್ರೊಳಗೆಲ್ಲ ಮರ್ತೋಗಿಬಿಟ್ಟಿರ್ತದೆ. ಒಂದ್ಸರಿ ಸತ್ತು ಮತ್ತೊಂದ್ಸರಿ ಹುಟ್ಟೋದ್ರು ಮತ್ತು ಪೂರ್ಣ ಮರ್ತೋಗಿಬಿಟ್ಟಿರ್ತದೆ. ಇನ್ನು ಮನ್ವಂತರ ಪ್ರಳಯ ಅಂದರೆ 2000 ವರ್ಷದೊಂದು ಪ್ರಳಯ. ಅದು ಈ 30 ಕೋಟಿ ವರ್ಷಗಳಿಗೆ, 30-32 ಕೋಟಿ ವರ್ಷಗಳಿಗೆ ಒಮ್ಮೆ ಒಂದು 2000 ವರ್ಷದೊಂದು ಪ್ರಳಯ ಆಗ್ತದೆ. ಸುಮ್ಮನೆ ಕೆಲವು ಭೂಲೋಕ ಮೊದಲಾದ ಕೆಲವುಗಳು ಲೋಕಗಳು ನಾಶ ಆಗ್ತವೆ. ಸಮಸ್ತ ಬ್ರಹ್ಮಾಂಡ ಎಲ್ಲ ನಾಶ ಆಗೋದಿಲ್ಲ, ಕೆಲವು ಲೋಕಗಳು. ಇದಾದ್ಮೇಲೆ 432 ಕೋಟಿ ವರ್ಷಗಳಿಗೊಮ್ಮೆ ಚತುರ್ಮುಖ ಬ್ರಹ್ಮನ ಒಂದು ಹಗಲದು. ಅದಾದ್ಮೇಲೆ ಮತ್ತೊಂದು ಪ್ರಳಯ ಆಗ್ತದೆ. ಅಷ್ಟೇ ರಾತ್ರಿ ಇದೆ. ಅವಾಗ ಸ್ವಲ್ಪ ಇನ್ನೂ ಹೆಚ್ಚಿನ ನಾಶ ಆಗ್ತದೆ. ಸ್ವರ್ಗ ಮೊದಲಾದ ಲೋಕಗಳು, ಇನ್ನೂ ಕೆಲವು ಲೋಕಗಳು ನಾಶ ಆಗ್ತವೆ. ಇದೆಲ್ಲ ಆವಾಗಲೂ ಬ್ರಹ್ಮಲೋಕ ನಾಶ ಆಗಿರೋದಿಲ್ಲ. 31,104 ಕೋಟಿ ವರ್ಷ ಅಂತ ಕಳೆದ ದಿವಸ ಏನು ಅವಧಿ ಹೇಳಿದೆ, ಅದಾದ್ಮೇಲೆ ಬ್ರಹ್ಮಲೋಕವು ನಾಶ ಆಗ್ತದೆ. ಬ್ರಹ್ಮಲೋಕದ ನಾಶ ಅಂದ್ರೆ ಅದು ಸರ್ವನಾಶ, ಮಹಾಪ್ರಳಯ ಅಂತ ಅದನ್ನೇ ಕರೀತಾರೆ. ಹೀಗೆ ನಾನು ಅದನ್ನೇ ಹೇಳಿದ್ದೆ, ರಾತ್ರಿ ಕಳೆದು ಬೆಳಿಗ್ಗೆ ಹೇಳೋದ್ರೊಳಗೆ ಒಂದು ಬಾರಿ ಸತ್ತು ಮತ್ತೆ ಹುಟ್ಟೋದ್ರೊಳಗೆ ಎಲ್ಲವನ್ನು ಕಳ್ಕೊಂಡು ಮತ್ತೆ ಶಿಶುಗಳಾಗಿ, ನನಗೆ ಆಶ್ಚರ್ಯ ಆಗೋದು ಅದೇ. ಯಾವತ್ತು ಎಷ್ಟು ದೊಡ್ಡ ವಿದ್ವಾಂಸನೇ ಆಗಿರಲಿ, ಹೋದ ಜನ್ಮದಲ್ಲಿ ಎಷ್ಟೇ ದೊಡ್ಡ ಸಾಧನೆ ಮಾಡಿರಲಿ, ಹುಟ್ಟಿದ್ರೆ ಮತ್ತೆ ಸಣ್ಣ ಶಿಶುವಾಗೇ ಹುಟ್ಟಬೇಕು ಅಂತ ಕ್ಷುಲ್ಲಕ ಸಂಗತಿಗಳಾಗಿ ಸರ್ವನಾಶ ಆಗೋದಂತ. ಮಕ್ಕಳದು ಬಾಲ ಸ್ವಭಾವ ಹೇಗಿರ್ತದೆ, ಬಾಲ ಸ್ವಭಾವ ನಾವು ನೀವೆಲ್ಲ ದಾಟೇ ಬಂದಿದ್ದೀವಿ. ಮಕ್ಕಳನ್ನ ನೋಡಿದ್ದೀವಿ, ಮೊಮ್ಮಕ್ಕಳನ್ನ ನೋಡಿದ್ದೀವಿ. ಯಾವ ಜನ್ಮದಲ್ಲಿ ಯಾರ್ಯಾರು ಎಷ್ಟೆಷ್ಟು ಸಾಧನೆ ಮಾಡಿದ್ರು ಗೊತ್ತಿಲ್ಲ. ಆದರೆ ಹುಟ್ಟಿದ್ರೆ ಮತ್ತೆ ಅದೇ ಥರ, ಅದೇ ಹುಡುಗಾಟ, ಅದೇ ಬಾಲ್ಯ, ಅದೇ ಚಾಪಲ, ತಿನ್ನುವುದು, ಉಣ್ಣುವುದು, ಆಟ. ಬಾಲಸ್ತಾವತ್ ಕ್ರೀಡಾಸಕ್ತ ಅಂತ ಶಂಕರಾಚಾರ್ಯ ಹೇಳಿದಂತೆ, ಬಾಲಕನಾಗಿ ಹುಟ್ಟಿದ್ರೆ ಆಟದಲ್ಲಿ ಆಸಕ್ತಿ. ತರುಣಸ್ತಾವತ್ ತರುಣೀಯಸಕ್ತ. ಯೌವನ ಬಂದರೆ ಹುಡುಗನಿಗೆ ಗಂಡಿಗೆ ಹೆಣ್ಣಿನ ಆಸೆ, ಹೆಣ್ಣಿಗೆ ಗಂಡಿನ ಆಸೆ. ವಾರ್ಧಕ್ಯ ಬಂದರೆ ಈಗ ಅವ ಕೈಯಲ್ಲಿ ಏನು ಶಕ್ತಿ ಇರೋದಿಲ್ಲ, ಚಿಂತಾಸಕ್ತ. ನಮ್ಮ ಕಾಲದಲ್ಲಿ ಹಾಗಿತ್ತು, ನಿಮ್ಮ ಕಾಲದಲ್ಲಿ ಹೇಗಿದೆ ಅಂತ ಹೇಳಿ ವ್ಯರ್ಥವಾದ ಚಿಂತೆಯಲ್ಲಿ ಕಳೆದು ಹೋಗ್ತದೆ. ಪರೇ ಬ್ರಹ್ಮಣಿ ಕೋಪಿನ ಸಕ್ತ. ಪರಬ್ರಹ್ಮನ ಬಗ್ಗೆ ಮಾತ್ರ ಯಾರಿಗೂ ಆಸಕ್ತಿ ಇಲ್ಲ ಅಂತ ಶಂಕರಾಚಾರ್ಯರು ಸಮಾಜಕ್ಕೆ ಹಾಸ್ಯ ಮಾಡ್ತಾರೆ. ಮತ್ತೆ ಹೀಗೆ ಬಂದು ಹುಟ್ಟು ಬಿಡ್ತೇವೆ. ಅಂಥದ್ರೊಳಗೆ ಎಷ್ಟು ಪ್ರಳಯ, ಎಷ್ಟು ಸೃಷ್ಟಿಗಳನ್ನು ದಾಟಿ ಹೋದ್ರೂ ನಿನಗೇನೂ ಆಗೋದಿಲ್ಲ ಅನ್ನೋದು ಎಷ್ಟು ದೊಡ್ಡ ಸಾಧನೆ, ಎಷ್ಟು ದೊಡ್ಡ ಅನುಗ್ರಹ ಭಗವಂತ ಅವನಿಗೆ ಮಾಡಿರಬೇಕು. ನಾರದನಿಗೆ ಪೂರ್ವಜನ್ಮದ ಸ್ಮರಣೆ ನಿನಗೆ ಯಾವತ್ತೂ ನನ್ನ ಅನುಗ್ರಹದಿಂದ ಇದ್ದೇ ಇರ್ತದೆ. ಏತಾವದುಕ್ತೋಪರರಾಮತನ್ ಮಹದ್ಭೂತಂ ನಭೋ ಲಿಂಗಂ ಅಲಿಂಗಮೀಶ್ವರಂ ಅಹಂ ಚ ತಸ್ಮೈ ಮಹತಾಂ ಮಹೀಯಸೆ ಶೀರ್ಷ್ಣ ಅವನಾಮಂ ವಿದಧೆ ಅನುಕಂಪಿತ. ಅಂತೂ ಭಗವಂತ ನನಗೆ ಪ್ರತ್ಯಕ್ಷ ಕಾಣಲಿಲ್ಲ. ಇನ್ನೊಮ್ಮೆ ಒಂದ್ಸಲಿ ಕಂಡ, ಮುಂದೆ ಅಂತ ಅದೃಶ್ಯನಾಗಿಬಿಟ್ಟೆ. ಆಮೇಲೆ ಅವನ ಧ್ವನಿ ಆದರೂ ಕೇಳಿತು, ಅವನ ದಯೆ ನನಗಾಯಿತು. ಇಷ್ಟು ಮಾತು ಹೇಳಿ ಆ ಭಗವಂತನ ಧ್ವನಿಯೂ ಅದು ಹೊರಟೋಯ್ತು. ನಾನು ಅವನಿಗೆ ನಮಸ್ಕಾರ ಮಾಡಿದೆ. ಅವನು ನಭೋಲಿಂಗ. ನಭೋಲಿಂಗ ಅಂದ್ರೇನು? ನಮಗೆ ಲಿಂಗ ಅಂತ ನಾವು ನೋಡ್ತಿರ್ತೀವಲ್ಲ, ಲಿಂಗ ಅಂದರೆ ಒಂದು
ಭಗವಂತನನ್ನು ಕಾಣ್ಲಿಕ್ಕೆ ಒಂದು ಆಕಾರ ಅಂತ ಅರ್ಥ. ಲಿಂಗ ಅಂದ್ರೆ ಕಾರಣ ಅಂತ ಅರ್ಥ. ಈ ನಾವು ಕಲ್ಲಿನ ಸ್ಫಟಿಕದ್ದು ಇರ್ತದೆ ಲಿಂಗಗಳನ್ನೆಲ್ಲ ಭಗವಂತನಿಗೆ ಮಾಡಿ ಪೂಜಾ ಮಾಡ್ತಿರ್ತೇವೆ. ವಾಸ್ತವಿಕವಾಗಿ ಭಗವಂತನಿಗೆ ಅತ್ಯಂತ ಉಚಿತವಾದ ಲಿಂಗ ಅಂದ್ರೆ ಯಾವುದು ಅಂದ್ರೆ ಲಂಭೋಲಿಂಗ. ಆಕಾಶ ಎಲ್ಲಾ ಕಡೆ ಇದೆ, ಎಲ್ಲಾ ದೇಶದಲ್ಲೂ ಎಲ್ಲಾ ಕಾಲದಲ್ಲೂ ಆಕಾಶ ಇದೆ. ಅದು ಏನು ದೃಷ್ಟಾಂತ ಏನಾದರೂ ಭಗವಂತನಿಗೆ ಆಗೋದು ಯಾವ್ದಾದ್ರು ಇದ್ರೆ ಆಕಾಶ ಆಗಬೇಕು. ಆಕಾಶವತ್ ಸರ್ವಗತಶ್ಚ ನಿತ್ಯಂ ಅಂತ ಭಗವದ್ಗೀತಾದಲ್ಲಿ ಹೇಳ್ತಾನೆ. ಆಕಾಶ ಈಗ ಎಲ್ಲಾ ಕಡೆಯೂ ಇದೆ, ಎಲ್ಲ ಕಾಲದಲ್ಲೂ ಇದೆ, ಆಕಾಶಕ್ಕೆ ನಾಶ ಇಲ್ಲ. ಹಾಗೆ ಈ ಭಗವಂತನು ಕೂಡ ಎಲ್ಲಾ ಕಡೆಯೂ ಇರ್ತಾನೆ. ನಭೋಲಿಂಗ ಆದ ಅಲಿಂಗ ಅಂದ್ರೆ ನಮ್ಮಂತೆ ಭೌತವಾದ ದೇಹ ಅವನಿಗಿಲ್ಲ. ಈಶ್ವರ ಅಣೋರಣೀಯ, ಅವನು ಮಹತೋ ಮಹಿಯನೂ ಹೌದು. ಅವನಿಗೆ ನಾನು ನಮಸ್ಕಾರ ಮಾಡಿದೆ. ಮುಂದೆ ನಾಮಾನಿ ಅನಂತಸ್ಯ ಗತತ್ರಪಃ ಪಠನ್ ಗುಹ್ಯಾನಿ ಭದ್ರಾಣಿ ಕೃತಾನಿ ಚ ಸ್ಮರನ್ ಗಾಂ ಪರ್ಯಟನ್ ಸ್ತುಷ್ಟಮನಾಗತ ಸ್ಪೃಹ ಕಾಲಂ ಪ್ರತೀಕ್ಷನ್ ಅಪಟೋ ಅಥವಾ ವಿಮದೋ ವಿಮತ್ಸರಃ. ಮುಂದೆ ನನ್ನ ಜೀವನ ಹೇಗೆ ಕಳೀತು? ಅವಾಗಿನ್ನೂ 5 ವರ್ಷ ಆಗಿತ್ತು. ಹೇಗೆ ಕಳೆದೆ ಅಂದ್ರೆ ಏನೂ ನಾಚಿಕೆ ಇಲ್ದೇನೆ ಭಗವಂತ ನಾಮಸ್ಮರಣೆ ಮಾಡ್ತಾ ಇದ್ದೆ, ಲೀಲೆಗಳಲ್ಲಿ ಕೊಂಡಾಡಿದೆ. ನಾ ಏನು ಈ ಥರ ಹುಚ್ಚರಂತೆ ಕುಣಿದಾಡಿದ್ರೆ ಭಗವಂತ ನಾಮಸ್ಮರಣದಲ್ಲೇ ತಲ್ಲೀನಾದ್ರೆ ಜನ ನನ್ನನ್ನೇನು ಹಾಸ್ಯ ಮಾಡ್ತಾರೋ ಹುಚ್ಚ ಅಂತೇಳಿ ಏನೂ ಆಲೋಚನೆ ಮಾಡಲಿಲ್ಲ. ನಾನು ನನ್ನ ಗುಂಗಿನಲ್ಲೇ ನಾನು ಇರ್ತಿದ್ದೆ. ಅವನ ಲೀಲೆಗಳನ್ನು ಕೊಂಡಾಡಿದೆ. ಗತಸ್ಪೃಹ, ಮನಸ್ಸೆಲ್ಲ ತನ್ನ ದುರಾಸೆಗಳನ್ನು ತೊಳೆಯಿತು. ವೈರಾಗ್ಯವೇ ನನಗೆಲ್ಲದ ಕಡೆಗೂ ವೈರಾಗ್ಯ ಬಂತು. ಭಗವಂತನ ಸಂಘ ಯಾರು ಮಾಡಿಲ್ಲ ಅವರಿಗೂ ನನಗೆ ಅವರ ಸಂಘವೂ ಬೇಡವಾಗಿಬಿಡ್ತು. ಗಾಂ ಪರ್ಯಟನ್ ತುಷ್ಟಮನಾಹ ಗತಸ್ಪೃಹ ಕಾಲಂ ಪ್ರತೀಕ್ಷನ್. ನಾನು ಒಂದು ಕಾಲ ಬರಲಿ ನಿರೀಕ್ಷೆ ಮಾಡ್ತಾ ಇದ್ದೆ. ಏನು ಕಾಲ ಅಂದ್ರೆ ಈ ದೇಹ ಬಿಟ್ಟು ಹೋಗುವ ಕಾಲ. ಅಂತೂ ಈ ದೇಹ ಬಿಟ್ಟು ಹೋಗ್ಬೇಕು, ಮತ್ತೆ ನಾನು ಹುಟ್ಟಬೇಕು. ಹುಟ್ಟಿದಾಗ ಮತ್ತೆ ಚತುರ್ಮುಖ ಬ್ರಹ್ಮನ ಮಗ ಆಗಿ ಹುಟ್ಟುತ್ತೇನೆ. ಮುಂದೆ ದೀರ್ಘಕಾಲ ಭಗವಂತ ನಾಮಸ್ಮರಣೆ ಇರ್ತದೆ, ನನ್ನ ಸಾಧನೆ ಅವಾಗ ಪಕ್ವಾಗಿರ್ತದೆ, ಭಗವಂತನ ಯಾವಾಗಲೂ ನೋಡಬಹುದು ಅಂತ ಏನಿತ್ತಲ್ಲ, ಆ ಕಾಲ ಎಂದು ಬಂದೀತು ಅಂತ ಅವನು ಎಂದಿಗಾವುದು ನಿನ್ನ ದರ್ಶನ ಅಂತ ದಾಸರು, ನಿನ್ನ ದರ್ಶನ ನನಗೆ ಯಾವಾಗ ಆಗ್ತದೆ ಅಂತ ಭಗವಂತನನ್ನ ಬೇಡ್ತಾ ಇರ್ತಾರೆ. ಹಾಗೆ ಇವರಿಗೆ ತೀವ್ರವಾದಂಥ ವೈರಾಗ್ಯ. ಆ ವೈರಾಗ್ಯದಿಂದ ಎಂಥ ವೈರಾಗ್ಯ ಬಂದು ಹೋಯ್ತು ಅಂದ್ರೆ ಅಪಟಃ, ಮೈ ಮೇಲಿನ ಬಟ್ಟೆ ಬೇಕಾಗಿಲ್ಲ. ಅಪಟಃ ಅಥವಾ ಅಪದಃ, ನನ್ನದಾದ ಮನೆ, ನನ್ನದಾದ ಒಂದು ಊರು ಏನೂ ಬೇಕಾಗಿಲ್ಲ. ಅಥವಾ ವಿಮದಃ ಅಂತನೂ ಪಾಠ ಇದೆ. ವಿಮದೋ ವಿಮತ್ಸರ. ನಾನಿಷ್ಟು ದೊಡ್ಡ ಭಕ್ತ ಆದೆ ಅಂತ ಮದ ಬರಲಿಲ್ಲ, ಇನ್ನೊಬ್ಬರನ್ನ ಕಂಡು ಮಾತ್ಸರ್ಯ ಬರಲಿಲ್ಲ, ಹೊಟ್ಟೆ ಕಿಚ್ಚು ಬರಲಿಲ್ಲ, ಏನೂ ಬರಲಿಲ್ಲ. ಸ್ವಚ್ಛವಾದ ಹೃದಯ ಇದ್ದು ಇನ್ನು ನನ್ನ ಮರಣ ಯಾವಾಗ ಆಗ್ತದೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ಏವಂ ಕೃಷ್ಣಮತೇರ್ ಬ್ರಹ್ಮನ್ ಅಸಕ್ತಸ್ಯ ಅಮಲಾತ್ಮನಃ ಕಾಲಃ ಪ್ರಾದುರಭೂತ್ ಕಾಲೇ ತಟಿತ್ ಸೌದಾಮಿನಿ ಯಥಾ ಏವಂ ಮಯಿ ಪ್ರಯುಂಜಾನೆ ಶುದ್ಧಾಂ ಭಾಗವತೀಂ ತನುಂ ಪ್ರಾರಬ್ಧ ಕರ್ಮ ನಿರ್ವಾಣೋ ನ್ಯಪತತ್ ಪಾಂಚಭೌತಿಕಃ. ನಾನು ಹೀಗೆ ಭಗವಂತನಲ್ಲಿ ಮನಸ್ಸಿಟ್ಟಿದ್ನಲ್ಲ, ಅಂಥದ್ದೊಂದು ಕಾಲ ಬಂತು ನನ್ನ ಜೀವಮಾನದಲ್ಲಿ. ಹೇಗೆ ಬಂತು ಅಂದ್ರೆ ಮಿಂಚು ಹೊಡೆದಂತ ಬಂತು. ಕಾರ್ಗತ್ತಲು ಭಯಂಕರವಾದ ಕತ್ತಲಿದ್ದಲ್ಲಿ ಏನಾದ್ರೂ ಒಂದು ಮಿಂಚು ಸಿಕ್ಕರೆ ನಮ್ಗೆ ಎಷ್ಟು ಸಂತೋಷ ಆಗ್ತದೆ. ಮುಂದಿನ ದಾರಿ ಒಂದು ಸ್ವಲ್ಪ ಗೊತ್ತಾಗ್ತದೆ. ಆಮೇಲೆ ಒಂದು ಸ್ವಲ್ಪ ಮುಂದೆ ಹೋಗ್ಬೋದು. ಮತ್ತೊಂದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಮಿಂಚು ಹೊಡಿತದೆ. ಆ ಥರ ಮಿಂಚಿನಂತೆ ನನಗೆ ಆ ಭಗವಂತನ ಮಾರ್ಗದಲ್ಲಿ ಮಿಂಚಿನಂತೆ ಒಂದು ಕಾಲ ಬಂತು. ಭಗವಂತನನ್ನ ನಾನು ಧ್ಯಾನ ಮಾಡ್ತಾನೇ ಇದ್ದೆ. ಧ್ಯಾನ ಮಾಡ್ತಾನೆ ಅದೆಂಥದ್ದು ಶುದ್ಧಾಂ ಭಾಗವತೀಂ ತನುಂ, ಭಗವಂತನ ಆ ದಿವ್ಯವಾದ ಶರೀರವನ್ನು ಧ್ಯಾನ ಮಾಡ್ತಾ ನನ್ನ ಈ ಪಾಂಚಭೌತಿಕ ದೇಹ ಬಿದ್ದೋಯ್ತು. ಇದು ಪಾಂಚಭೌತಿಕ ದೇಹ ಎಲ್ಲಿವರೆಗಿರ್ತದೆ? ಈ ನಮಗೊಂದು ದೇಹ ಸಿಕ್ಕಿದೆ, ನಮಗೊಂದು ನಿಮಗೊಂದು, ಇದೆಲ್ಲ ನಮ್ಮ ತಂದೆ ತಾಯಂದಿರು, ನಮ್ಮ ಬಂಧು ಬಾಂಧವರು, ಮಿತ್ರರು ಎಲ್ಲರದು ಋಣ ಇರ್ತದೆ. ಆ ಋಣದ ಕಾರಣದಿಂದ ನನಗೆ ಈ ದೇಹ ಬಂತು. ಆ ಋಣ ಮುಗೀತು, ಆ ಮಟ್ಟಿನ ಆ ಜನ್ಮದ ಪ್ರಾರಬ್ಧ ಕರ್ಮ ಮುಗೀತು ಅಂದ್ರೆ ಅದು ಆ ದೇಹವೂ ಹೊರಟೋಗ್ತದೆ. ಆದ್ರೆ ಮತ್ತೆ ಇನ್ನೊಂದು ಕರ್ಮ ಕಾದಿರ್ತದೆ. ಅದಕ್ಕಾಗಿ ಮತ್ತೆ ಮುಂದೆ ಇನ್ನೊಂದು ಜನ್ಮವನ್ನು ತಳಿತಾನೆ, ನಮಗದು ಗೊತ್ತಿದೆ. ಅದಕ್ಕೆ ಪ್ರಾರಬ್ಧ ಕರ್ಮ ನಿರ್ವಾಣ. ಈ ದೇಹ ಬರ್ಲಿಕ್ಕೆ, ನಾರದ ಅನ್ನೋ ದೇಹ ಬರ್ಲಿಕ್ಕೆ ಆಗಿನ ಜನ್ಮದಲ್ಲಿ ಅವ್ರಿಗೇನೊಂದು ಪ್ರಾರಬ್ಧ ಕರ್ಮ ಇತ್ತು. ಆ ಪ್ರಾರಬ್ಧ ಕರ್ಮ ಮುಗಿತಾ ಇದ್ದಂತೆ ದೇಹವು ಕೂಡ ಬಿದ್ದು ಹೋಯಿತು, ದೇಹ ಬಿದ್ದು ಹೋಯಿತು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಈ 1ನೇ ಸ್ಕಂದದ 6ನೇ ಅಧ್ಯಾಯದ
32ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಭಾಗವತವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.